ಕಿತ್ತೋಗಿರೋ ಟೇಪ್ ರಿಕಾರ್ಡ್ ನನ್ನ ಮಗನೇ, ಇಲ್ಲಿ ಬೇಗ ಬರ್ಲ. ಈಗ ಒಬ್ರೊಬ್ರನ್ನೇ ಕರೆದು ಸಮಸ್ಯೆ ಏನಂತ ಕೇಳಲ್ಲ. ಬನ್ನಿ ಬನ್ನಿ, ಒಬ್ಬೊಬ್ರಾಗಿ ಮುಂದೆ ಬನ್ನಿ. ಯಾರ್ಲ ಇವ್ರನ್ನ ಎಲ್ಲೋ ನೋಡ್ದಂಗೈತಲ್ಲ. ಇವ್ರ ಹೆಸರು ಶರಣಗೌಡ ಅಂತ, ಗುರು ಮಿಟ್ಕಳ ವಿಧಾನಸಭಾ ಕ್ಷೇತ್ರದವರು. ಇವರು ದೇವೇಗೌಡ್ರಿಗೆ ಬಲಗೈ ಇದ್ದಂಗೆ, ಕುಮಾರಣ್ಣನಿಗೆ ಎಡಗೈ ಇದ್ದಂಗೆ. ಎಲ್ಲಿ ಹೋದ್ರು ಸದಾ ಅವರ ಬೆನ್ನಿಗೆ ನಿಂತಿರ್ತಾರ. ನಾವು ಒಳ್ಳೇದು ಕಣಪ್ಪ. ಏನಂತಪ್ಪ ಇವ್ರ ಸಮಸ್ಯೆ? ಗೌಡ್ರಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಮಂಜುನಾಥನನ್ನ ರಕ್ಷಿಸಿ ಅಪಪ್ರಚಾರಗಳನ್ನ ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಏನ್ಲ ಮೂಲಂಗಿ ಇದು, ನಮ್ಮ ರಾಜ್ಯಕ್ಕೆ ಅದೆಂತ ಗತಿ ಬಂತಲ್ಲ. ರಾಜ್ಯವೆಲ್ಲ ಸುಭಿಕ್ಷೆಯಿಂದ ಇದ್ದಾಗ ಅಪ್ಪ ಮಂಜುನಾಥ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ ಕಾಪಾಡಪ್ಪ ಅಂತ ಕೈ ಮುಗಿತಾ ಇದ್ವು. ಆದ್ರೆ ಈಗ ಮಂಜುನಾಥನನ್ನೇ ಕಾಪಾಡಿ ಅಂತ ಬೇಡ್ಕೊಳ್ಳೋ ಸ್ಥಿತಿಗೆ ನಮ್ಮ ರಾಜ್ಯ ಬಂದ್ಬಿಟ್ಟಿದೆಲ್ಲಪ್ಪ. ಈ ರಾಜ್ಯದಲ್ಲೀಗ ನಮ್ಮನ್ನ ಕಾಪಾಡೋ ದೇವ್ರಿಗೆ ರಕ್ಷಣೆ ಇಲ್ದಂಗ ಆಗ್ಬಿಟ್ಟಿದಲ್ಲ ಮೂಲಂಗಿ. ಒಂದು ಅರ್ಥದಲ್ಲಿ ಹಂಗೆ ಅಂತ ಅಂದ್ಕೊಳ್ಳೋಣ. ಯಾಕ್ರಿ ರಾಮಲಿಂಗ ರೆಡ್ಡಿಗಾರು, ನಾವು ನೀವೆಲ್ಲ ಯಾವ ದಿಕ್ಕಿಗೆ ಹೊರಟಿದೀವಿ ಅಂತ ಅರ್ಥನೇ ಆಗ್ತಿಲ್ವಲ್ಲ ನನಗೆ. ನೋಡ್ರಿ ರೆಡ್ಡಿಗಾರು, ನೀವ್ ಹೇಳೋದೆಲ್ಲ ಸರಿನೇ ಐತೆ, ಆದ್ರೆ ಇದ್ರಲ್ಲಿ ನಂದೊಂದಿಷ್ಟು ಪ್ರಶ್ನೆ ಐತೆ. ಪ್ರಚಾರ ಅಪಪ್ರಚಾರ ಎಲ್ಲ ಕೂಡ ಆಗ್ತಾ ಇದೆ. ಇದು ಒಂದು ಕ್ಲಾರಿಟಿ ಬರಲಿ ಅಂತ ನಮ್ಮ ಸರ್ಕಾರ ಇದು SITಗೆ ಹಾಕಿದ್ದಾರೆ. ಈಗ ನಾನು ಬಂದ್ಬಿಟ್ಟು ನಿಮ್ಮೂರಿನ ಕೆರೆದಡಿ ಉದ್ದಕ್ಕೂ ಎಣ ಊತಿದ್ದೀನಿ ಅಂತ ಹೇಳಿದ್ರೆ ನೀವು ಕೇಳ್ತೀರ? ಅವನು ಯಾವನೋ ಬುರುಡೆನಲ್ಲಿ ಮೆದ್ಲಿಲ್ದಿರೋನು ಬಂದು 100 ಎಣ ಊತಿದ್ದೀನಿ ಅಂದ್ರೆ ನಂಬಿ SIT ಕಳಿಸ್ಬಿಟ್ರಲ್ಲ. ಈಗೇನಾಯ್ತು? ಏನಾಗಿಲ್ಲ ನಾವು. ನಮ್ಮ ಸುಭಾಷ ಶುಕ್ಲು ಈಗೇನಾದ್ರೂ ಭಾಷಕ್ಕೆ ಹೋಗಿ ಅಲ್ಲಿಂದ ಕೆಳಗಡೆ ಧರ್ಮಸ್ಥಳ ನೋಡಿದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಬರೀ ಗುಂಡಿನೇ ಕಂಡಿರೋದು. ನೀನ್ ಹೇಳೋದು ದಿಟ್ಟವಾಗೈತೆ ಕಳೆ. ಇವರೆಲ್ಲ ಧರ್ಮಸ್ಥಳಿ ಕಂಡಲ್ಲಿ ಗುಂಡಿ ತೋಡಿ 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 ಅಲ್ಲಿನ ಮರಗಳ ತಾಯಿ ಬೇರುಗಳೇ ಸಡ್ಲಾಗ್ಬಿಟ್ಟಿದ್ದಾವೆ ಕಣಪ್ಪ. ಅಣ್ಣ, ಒಂದ್ ಕೆಲ್ಸ ಮಾಡೋಣ, ಈ ವಿಷಯ ತಗೊಂಡು ರಾಹುಲ್ ಗಾಂಧಿ ಹತ್ರ ಹೋಗೋಣ, ನಡೆಯೋಣ. ಲೇ ಬೇಕಪ್ಪ, ನನ್ನ ಮಗನ್ ತಗೊಂಬಂದು ಆಗ್ತಿರೋ ಸಮಸ್ಯೆಗೆ ಪರಿಹಾರ ಹುಡ್ಕ್ಲಾ ಅಂತಂದ್ರೆ ಒಂದು ಸಮಸ್ಯೆನ ಇನ್ನೊಂದು ಸಮಸ್ಯೆ ಮುಂದೆ ತಗೊಂಡು ಹೋಗೋಣ ಅಂತಿದ್ಯಲ್ಲ. ಅಪ್ಪ ಮಂಜುನಾಥ ಸ್ವಾಮಿ, ಈಗಾಗಿರೋದೆಲ್ಲ ನಿನ್ನ ಪಾದಕ್ಕೆ ಅರ್ಪಿಸ್ತಿದ್ದೀವಿ ತಂದೆ. ಅದೇನು ಇತ್ಯರ್ಥ ಮಾಡ್ತೀಯೋ ನೀನೇ ಮಾಡು, ನಾನೇನು ಬರ್ತೀನಿ. ಶಿವನೇ ಮಂಜುನಾಥೇಶ್ವರ.